ಸರ್ವರಿಗೂ ನಿಮ್ಮ ಪ್ರೀತಿಯ ಎಡೆಎಳೆಯಾರ್ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಆ, ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ತಾಲೂಕು ಅಂದರೆ ಬಡವರ ಊಟಿ, ಪ್ರಾಕೃತಿಕ ಸೌಂದರ್ಯವನ್ನು ಹೊದ್ದು ನಿಂತಿರ್ತಕ್ಕಂಥ ಒಂದು ರಮಣೀಯ ಸ್ಥಳ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಹಲವಾರು ಜನ ಪ್ರವಾಸಿಗರು ಬರ್ತಾರೆ. ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಸಂತಸಪಟ್ಟು ಹೋಗ್ತಾರೆ. ಇವತ್ತು ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ, ಅದು ಇವತ್ತು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಬಿತ್ತರಾಗ್ತಾ ಇರೋದು ನೋಡಿದ್ರೆ ನಮಗೆಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ಸಂಗತಿ. ಯಾಕೆಂದರೆ ಸಕಲೇಶಪುರದ ಜನ ಯಾವತ್ತೂ ಕೂಡ ಸೌಮ್ಯ ಸ್ವಭಾವದವರು, ಎಲ್ಲರನ್ನು ಅಪ್ಕೊಳ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು, ಸರ್ವಧರ್ಮ ಸಮಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು ಅಂತಕ್ಕಂಥ ಒಂದು ದೊಡ್ಡ ಒಂದು ಗೌರವ ನಮ್ಮ ಸಕಲೇಶಪುರದ ಜನತೆಗೆ ಇರ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಇಂತಹ ಸಣ್ಣ ಘಟನೆಗಳು ನಡೆದಿರ್ತಕ್ಕಂಥದ್ದು ವಿಷಾದನೀಯ. ಯಾರು ತಪ್ಪೋ ಯಾರು ಸರಿನೋ ಗೊತ್ತಿಲ್ಲ. ಆದರೆ ನಾವು ಸಕಲೇಶಪುರದ ಜನ ನಮ್ಮ ಪ್ರವಾಸ ಸ್ಥಳಕ್ಕೆ ಬಂದಿರತಕ್ಕಂಥವ್ರನ್ನ ಭಾಳ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ಬೇಕು. ಅವರೇನಾದರೂ ಒಂದು ತಪ್ಪು ಮಾಡಿದರು ಅಂತ ಇಟ್ಕೊಳ್ಳಿ, ಅವರಿಗೆ ಹೋಗಿ ಆ ತಪ್ಪನ್ನು ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅದನ್ನು ಮೀರಿ ಏನಾದರೂ ಮಾಡಿದರು ಅಂದರೆ ಅಲ್ಲಿಗೆ ನಮ್ಮ ಪೊಲೀಸ್ ಇಲಾಖೆ ಇದೆ, 112 ಇದೆ, ಅದಕ್ಕೆ ದೂರವಾಣಿ ಕರೆ ಮಾಡಿ ಅದಕ್ಕೆ ತಿಳಿಸ್ತಕ್ಕಂಥ ಮಾಹಿತಿ ಮಾಡೋದು. ಅದನ್ನು ಮೀರಿ ಏನಾದರೂ ಮಾಡಿದರೆ ಊರಿನಲ್ಲಿರ್ತಕ್ಕಂಥ ಹಿರಿಯರನ್ನ ಸೇರಿಸಿ ಅವ್ರನ್ನ ಕೂರಿಸಿ ಅವ್ರನ್ನ ಅಲ್ಲೇ ನಿಲ್ಲಿಸಿ ಅವರಿಗೆ ಪಾಠವನ್ನು ಹೇಳ್ತಕ್ಕಂಥದ್ದು, ನೀವು ಮಾಡಿ ತಪ್ಪು ಅಂತ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಅದು ಮೀರಿ ನಾವು ಅವರು ದೈಹಿಕವಾಗಿ ಹಲ್ಲೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಒಂದು ದೊಡ್ಡ ಪ್ರಮಾದ ಅಂತ. ಯಾಕೆಂದರೆ ಅವರಿಗೂ ಕುಟುಂಬ ಇರುತ್ತೆ, ಅವರಿಗೂ ಹೆಂಡತಿ ಇರ್ತಾರೆ, ಅವರಿಗೂ ಮಕ್ಕಳಿರ್ತಾರೆ, ಅವರಿಗೂ ತಂದೆ ತಾಯಿ ಇರ್ತಾರೆ. ಅವರೆಲ್ಲ ನೊಂದ್ಕೊಳ್ತಕ್ಕಂಥದ್ದು ತುಂಬ ವಿಷಾದನೀಯ ಘಟನೆ. ದಯಮಾಡಿ ಯಾರ ಮೇಲೂ ಕೂಡ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಆಗಬಾರ್ದು. ಯಾಕೆಂದರೆ ಇವತ್ತು ಟಿ ವಿನಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಏನು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ನಡೆದಂಥ ಘಟನೆ ವಿಭಿನ್ನ ರೀತಿಯಲ್ಲಿ ಪ್ರಸಾರ ಆಗ್ತಾ ಇರತಕ್ಕಂಥದ್ದು ನಮ್ಮ ಈ ಕ್ಷೇತ್ರಕ್ಕೆ ಕಳಂಕ ಆಗುತ್ತೆ, ನಮ್ಮ ಸಂಸ್ಕೃತಿಗೆ ಕಳಂಕ ಆಗುತ್ತೆ. ಹಾಗಾಗಿ ಇದು ಮುಂದುವರಿಬಾರ್ದು, ಇಲ್ಲಿಗೆ ಇದು ನಿಲ್ಲಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಘಟನೆಗಳು ನಡೆದೇ ಇರೋ ರೀತಿ ನಮ್ಮ ತಾಲೂಕು ಆಡಳಿತ ವ್ಯವಸ್ಥೆಯನ್ನು ಕಲ್ಪಿಸುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಹಾಗಾಗಿ ಯಾರು ಕೂಡ ಇದು ಉದ್ರೇಕಗೊಳ್ತಕ್ಕಂಥದ್ದು ವ್ಯವಸ್ಥೆ ನಿರ್ಮಾಣ ಆಗಬಾರ್ದು. ಎಲ್ಲರೂ ಕೂಡ ಸೌಮ್ಯದಿಂದ ವರ್ತಿಸ್ತಕ್ಕಂಥ ಕಲ್ಪನೆ ನಿರ್ಮಾಣ ಆಗಬೇಕು. ಎಲ್ಲರ ಸಹೋದರತೆ, ಸ್ನೇಹ, ಬಾಂಧವ್ಯ, ನಮ್ಮತನ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ನಾವು ಬೆಳಿಬೇಕಾಗಿದೆ. ಆ ರೀತಿ ಪ್ರಯತ್ನವನ್ನು ಮಾಡೋಣ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಒಳ್ಳೆಯದಾಗಲಿ. ನಮಸ್ಕಾರ.